ಮುಖ್ಯ ಸರ್. ಆ ಶಿಸ್ತನ್ನ ಮೀರಿ ಮಾತನಾಡಿದ ಮೇಲೂ ಕೂಡ ಎಸಿಸಿ ಅಧ್ಯಕ್ಷರ ಸೂಚನೆಯ ಮೇರೆಗೂ ಕೂಡ ಟಾರ್ಗೆಟ್ DK ಶಿವಕುಮಾರ್ ಕ್ಯಾಪ್ಟನ್ ಹೇಳಿದ್ನಲ್ರಿ ನಿಮ್ಗೆ ಆಗ್ಲೇ ಪ್ರೀತಿ ಜಾಸ್ತಿ ಅಂತ ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗ ಒಬ್ರಿಗೆ ಒಳ್ಳೇದಾಗ್ಬೇಕು ಅಂತ ಅಂದಾಗ 16 ಜನ ಪೆಟ್ಟುಗಳು ಬೀಳ್ತಾ ಇರಬೇಕು, ಆಗ ಒಳ್ಳೇದಾಗುತ್ತೆ. ಅದನ್ನ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಅದನ್ನ ನಾವು ತಪ್ಪಾಗಿ ತಿಳ್ಕೋಬಾರದು. ಅವ್ರೇನ್ ಹೇಳ್ತಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ತುಂಬಾ ಜಾಸ್ತಿ ಸ್ವೀಕಾರ ಮಾಡೋದು ಹೊಟ್ಟೆ ನೋವು ಬರುತ್ತೆ. ಏನೋ ಬರೋದಿಲ್ಲ, ನಾವೆಲ್ಲ ಹಳ್ಳಿಲಿ ಬೆಳೆದವರು. ಎಲ್ಲ ಹಳ್ಳಿಲಿ ಬೆಳೆದವರು. ಮೌನ ಯಾಕೆ ಇದೀವಿ? ಮಾತಾಡ್ತಾನೆ ಇರ್ತೀವಲ್ಲ ನಾವು. ಯಾವತ್ತು ಏನು ಮಾತಿಗೆ ನಿಲ್ಸಿಲ್ಲ. ನೀವು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳ್ತೀವಿ. ಮಳೆ ಬರೋ ಕಾಲ ಅಲ್ಲ ಇದು. ಮಳೆ ಬರೋದಕ್ಕಿನ್ನ ಬಹಳ ಟೈಮ್ ಇದೆ. ಬದಲಾವಣೆ ಅಂದ್ರೆ ಶಾಸಕರ ಅಭಿಪ್ರಾಯ ಪಡೆಯಲೇಬೇಕು, ಶಾಸಕರ ಅಭಿಪ್ರಾಯ ಪಡೆದೇ ನಾಯಕತ್ವ ಬದಲಾವಣೆ ಮಾಡಬೇಕು. ಅದು ನನಗ್ ಗೊತ್ತಿಲ್ಲ. ಅದು ಏನಿದ್ರು ನೀವು ಪಕ್ಷದ ವರಿಷ್ಠರ ಹತ್ರ ತೀರ್ಮಾನ ಮಾಡಬೇಕು, ಕೇಳಬೇಕು. ನಡವಳಿಕೆ ಅದು ಈಗ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಖಾಲಿ ಇಲ್ದಿರೋ ಸೀಟಿನ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ಚರ್ಚೆ ಹುಟ್ಟಾಕ್ದವ್ರು ಯಾರು ನನಗೆ ಗೊತ್ತಿಲ್ಲ. ಖಾಲಿನೇ ಇಲ್ವಲ್ಲ ಸೀಟು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ರೀ. ನಾನು ಯಾಕೆ ಅವೆಲ್ಲ ಮಾತಾಡಕ್ ಹೋಗ್ಲಿ? ನಾನು ಔಟ್ ಆಫ್ ಸೀನು. ನಾನು ಪಿಕ್ಚರ್ ಅಲ್ಲಿ ಇದ್ರೆ ತಾನೇ ನೀವು ನನ್ನ ಬಗ್ಗೆ ಕೇಳಬೇಕು. ಸಿನಿಮಾದಲ್ಲಿರೋರೇ ಬೇರೆಯವರು, ಅವ್ರನ್ನ ಕೇಳಿ. ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್. ಲೋಕಸಭಾ ಚುನಾವಣೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅಂತ ಅವರೇ ಮಾಧ್ಯಮ ಪ್ರಕಟಣೆ ಮಾಡಿಸಿದ್ರು. ಹಾಗಾಗಿ ನಾವು ಪ್ರಕಾಶ್ ಹೇಳ್ತಾ ಇದ್ದೀವಿ. ಗೊತ್ತಿಲ್ಲ ರೀ ನನಗೆ. ಅದೆಲ್ಲನೂ ಕೇಳಬೇಕಾಗಿರೋದು ದೆಹಲಿ ನಾಯಕರ ಹತ್ರ. ನಾನು ಹಿಂದೆ ಆಗಿದ್ದೆ, ಈಗಿಲ್ಲ. ಈಗ ನಾನೊಬ್ಬ ಪಕ್ಷದ ಕಾರ್ಯಕರ್ತ ಅಷ್ಟೇ. ನನಗೆ ಪಕ್ಷದ ಈ ವರಿಷ್ಠರ ಮಟ್ಟದಲ್ಲಿ ಏನ್ ಚರ್ಚೆಗಳಾಗ್ತದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನೇನಿದ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನಾಯ್ತು, ನನ್ನ ಕೆಲಸ ಆಯ್ತು. ಗೊತ್ತಿಲ್ಲ ಅದು ನನಗೆ. ನೀನು ತಮಟೆ ಹೊಡಿಬೇಕಾ? ತಮಟೆ ಹೊಡಿಬೇಕಪ್ಪ. ತಮಟೆ ಹೊಡಿಬೇಕಾ, ಡೊಳ್ಳು ಹೊಡಿಬೇಕಾ, ಏನು ಹೊಡಿಬೇಕು? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.